ದಾಂಡೇಲಿಯ ಹಿರಿಯ ನ್ಯಾಯವಾದಿ ಅಜಿತ್ ನಾಯಕ್ ಅವರ ಬರ್ಬರ ಹತ್ಯೆ ಪ್ರಕರಣದ ತೀರ್ಪು ಯಲ್ಲಾಪುರದ ನ್ಯಾಯಾಲಯದಲ್ಲಿ ಪ್ರಕಟ. ದಾಂಡೇಲಿ ತಾಲೂಕಿನ ಹಿರಿಯ ನ್ಯಾಯವಾದಿ, ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು, ದಾಂಡೇಲಿಯ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು, ಸಾಮಾಜಿಕ ಹೋರಾಟಗಾರರು ಹಾಗೂ ದಾಂಡೇಲಿ ಬಚಾವೋ ಸಮಿತಿಯ ಅಧ್ಯಕ್ಷರೂ ಆಗಿದ್ದ ಅಜಿತ್ ನಾಯಕ್ ಅವರ ಬರ್ಬರ ಹತ್ಯೆ ಪ್ರಕರಣದ ತೀರ್ಪು ಇಂದು ಶುಕ್ರವಾರ ಪ್ರಕಟವಾಗಿದೆ. ಶಿರಸಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಯಲ್ಲಾಪುರ ಪೀಠದಿಂದ ಈ ತೀರ್ಪನ್ನು ನೀಡಿದ್ದಾರೆ. ಈ ಬಗ್ಗೆ ಇಂದು ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಅಜಿತ್ ನಾಯಕ್ ಅವರ ಬರ್ಬರ ಹತ್ಯೆಯ ಪ್ರಮುಖ ಆರೋಪಿಯಾಗಿರುವ ಪಾಂಡುರಂಗ ಮಾರುತಿ ಕಾಂಬ್ಳೆ ವಿರುದ್ಧ ಆರೋಪ ಸಾಬೀತಾಗಿದೆ ಎಂದು ಘೋಷಿಸಿದ್ದು, ಶಿಕ್ಷೆಯ ಪ್ರಮಾಣವನ್ನು ಜನವರಿ 13ರಂದು ಶಿರಸಿಯ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಉಳಿದ 4 ಆರೋಪಿಗಳನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಳಿಸಲಾಗಿದೆ. ಅಜಿತ್ ನಾಯಕ್ ಅವರ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೀಕರ್ ಅವರು ಸಮರ್ಥವಾಗಿ ವಾದ ಮಂಡಿಸಿ ದೃಢ ಸಾಕ್ಷ್ಯಾಧಾರಗಳ ಮೂಲಕ ಪ್ರಮುಖ ಆರೋಪಿಗೆ ದೋಷಾರೋಪಣೆಯನ್ನು ಸಾಬೀತುಪಡಿಸಿದ್ದಾರೆ. ಪ್ರಕರಣದ ತನಿಖೆಯನ್ನು ಸಿಪಿಐ ಅನೀಶ್ ಮುಜಾವರ್ ಅವರು ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದರು. ಪೊಲೀಸ್ ಸಿಬ್ಬಂದಿ ಮಂಜುನಾಥ್ ಎಚ್ ಶೆಟ್ಟಿ ಅವರು ಸಹಾಯಕ ತನಿಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದರು. ತೀರ್ಪು ಪ್ರಕಟಗೊಂಡ ಬೆನ್ನಲ್ಲೇ ದಿವಂಗತ ಅಜಿತ್ ನಾಯಕ್ ಅವರ ಪತ್ನಿ ಭಾರತಿ ನಾಯಕ್ ಅವರು ಘನ ನ್ಯಾಯಾಲಯಕ್ಕೆ, ಘನ ನ್ಯಾಯಾಧೀಶರಿಗೆ ಮತ್ತು ಸರ್ಕಾರಿ ಅಭಿಯೋಜಕರಿಗೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಮೃತ ಅಜಿತ್ ನಾಯಕ್ ಅವರ ಆತ್ಮಕ್ಕೆ ಇಂದು ಈ ತೀರ್ಪಿನ ಮೂಲಕ ಶಾಂತಿ ದೊರಕಿದೆ ಎಂದು ಹೇಳಿದ್ದಾರೆ. ಈ ಪ್ರಕರಣದ ಕುರಿತಾಗಿ ಸಮರ್ಥವಾಗಿ ವಾದ ಮಂಡಿಸಿದ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೀಕರ್ ಅವರನ್ನು ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಅಮೀನ್ ಅತ್ತಾರ್, ಗ್ರಾಮೀಣ ಠಾಣೆಯ ಪಿಎಸ್ಐ ಶಿವಾನಂದ ನಾವದಗಿ ಅವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಎಎಸ್ಐ ಸಂತರಾಮ್ ಕಾಂಬ್ಳೆ, ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್ ಶೆಟ್ಟಿ ಮತ್ತು ಮಹೇಶ್ ಗಾವಡೆ ಅವರು ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೀಕರ್ ಅವರು ಈ ಪ್ರಕರಣದ ಕುರಿತಂತೆ ಮಾಧ್ಯಮಕ್ಕೆ ಸವಿವರವಾದ ಮಾಹಿತಿಯನ್ನು ನೀಡಿದರು. ಈ ದಿನ ಮೊನ್ನೆ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಶಿರಸಿ ಹಾಗೂ ಯಲ್ಲಾಪುರ, ಇದು ಯಲ್ಲಾಪುರ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಟ್ಟಂಥ ದಾಂಡೇಲಿಯ 2 ಬಹುದೊಡ್ಡ ಪ್ರಕರಣಗಳು. ಅದರಲ್ಲಿ ಒಂದು ACF ಮದನ್ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಸರ್ಕಾರದ ಆದೇಶದ ಮೇರೆಗೆ CID ಪೊಲೀಸರಿಗೆ ತನಿಖೆ ವಹಿಸಿಕೊಡಲಾಗಿತ್ತು. ಅವರು ಎಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ 2019ರಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಅದು ಈವರೆಗೂ ವಿಚಾರಣೆ ನಡೆದು ಈ ದಿನ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ತೀರ್ಪನ್ನು ನೀಡಿದ್ದಾರೆ. ಅದರಲ್ಲಿ ಒಟ್ಟು 12 ಜನ ಆರೋಪಿಗಳಿದ್ದರು. ಆ 12 ಜನ ಆರೋಪಿಗಳ ಪೈಕಿ 9ನೇ ಆರೋಪಿ ವಿಚಾರಣೆ ಹಂತದಲ್ಲೇ ತೀರ್ಕೊಂಡಿದ್ದ. ಉಳಿದ ಆರೋಪಿಗಳನ್ನ ವಿಚಾರಣೆ ಮಾಡಿ ಆ ಆರೋಪಿಗಳ ಪೈಕಿ 1 ರಿಂದ 4, 6, 8 ಹಾಗೂ 10ನೇ ಆರೋಪಿತರನ್ನು ದೋಷಿ ಎಂದು ತೀರ್ಮಾನ ಮಾಡಿ ಅವರ ಪೈಕಿ 3ನೇ ಆರೋಪಿ ಪ್ರಶಾಂತ್ ಲಮಾಣಿ ಅನ್ನೋನ್ನ 304 ಭಾರತ ದಂಡ ಸಂಹಿತೆ ಅಡಿಯಲ್ಲಿ ದೋಷಿ ಅಂತ ತೀರ್ಮಾನ ಮಾಡಿ ಅವನಿಗೆ 10 ವರ್ಷಗಳ ಕಾರಾಗೃಹ ವಾಸ ಹಾಗೂ 11,000 ರೂಪಾಯಿ ದಂಡ ಹಾಗೂ 50,000 ರೂಪಾಯಿಯನ್ನು ಮೃತನ ಅವಲಂಬಿತರಿಗೆ ಕೊಡಬೇಕು ಅಂತ ಆದೇಶ ಮಾಡಿದೆ. ಅದೇ ಪ್ರಕಾರ ಹೆಚ್ಚಿನ ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆಯುವುದಂತ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬರು ಈ ದಿನ ತೀರ್ಪನ್ನು ಇಟ್ಟಿದ್ದಾರೆ. ಸದರಿ ತೀರ್ಪು ಸ್ವಾಗತಾರ್ಹ. ಹಾಗೂ ಈ ತೀರ್ಪಿನಿಂದ ನಮ್ಮ ಅರಣ್ಯ ಇಲಾಖೆಯ ಬಾಂಧವರು ಹಾಗೂ ಪೊಲೀಸ್ನವರು ಹಾಗೂ ಇನ್ನೊಂದ ಫ್ಯಾಮಿಲಿಯ ಎಲ್ಲ ಸದಸ್ಯರು ಸಹ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಉಳಿದ ಆರೋಪಿತರ ಶಿಕ್ಷೆ ಅದು 323 ಕಲಂ ಅಡಿಯಲ್ಲಿ ಅವರನ್ನು ದೋಷಿ ಅಂತ ತೀರ್ಮಾನ ಮಾಡಿದ್ದು, ಅವರಿಗೆ ಪ್ರತಿಯೊಬ್ಬರಿಗೂ 11,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಸದರಿ ಆರೋಪಿತರ ಬಿಡುಗಡೆ ಅದು ಉಚಿತವೇ, ಅಂದರೆ ಸರಿಯಾಗಿದೆಯೋ ಅಥವಾ ಏನು ಅನ್ನೋದನ್ನು ಸಂಪೂರ್ಣ ತೀರ್ಪನ್ನು ಓದಿ ಅದನ್ನು ಮೇಲ್ಮನವಿ ಸಲ್ಲಿಸಲಾಗಿದೆ. ಮೇಲ್ಮನವಿನ ಸಲ್ಲಿಸಲಾಗಿದೆ. ಅದರಲ್ಲಿ ಸಹ ನಾನು ಈಗ ಹೇಳಿದಾಗ 50,000 ರೂಪಾಯಿ ಪರಿಹಾರವನ್ನು 3ನೇ ಆರೋಪಿನೇ ಕೊಡಬೇಕು ಹಾಗೂ ಹೆಚ್ಚಿನ ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪಡಿಬೇಕಂತ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಇನ್ನು ಬಹುದೊಡ್ಡ ಈ ವಕೀಲರ ಮೇಲೆ ಆದಂಥ ಹಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿ ವಕೀಲರ ಹತ್ಯೆ ಆದಂಥ ಪ್ರಕರಣ ಅಂದರೆ ದಾಂಡೇಲಿ. ಸೊ ದಾಂಡೇಲಿಯ ಅಜಿತ್ ನಾಯ್ಕ್ ಎಂಬ ವಕೀಲರ ಮೇಲೆ ಅದು ಅಸ್ಯಾಸಿನೇಷನ್ ಹತ್ಯೆ ಆಗಿತ್ತು.
ಸದರಿ ಅಜಿತ್ ನಾಯ್ಕರು ವಕೀಲರ ಪ್ರಕರಣ 2018ರಲ್ಲಿ ಅಂದರೆ 27/7/2018ರಲ್ಲಿ ಅವರು ಕಚೇರಿಯಿಂದ ಕೆಳಗಡೆ ಬಂದು ಅವರ ಗೆಳೆಯರ ಜೊತೆಗೆ ಮಾತಾಡ್ತಾ ಇರುವಾಗ ಅಲ್ಲಿ ಈ ಆರೋಪಿತರು ಬಂದು ಈ ಅಜಿತ್ ನಾಯ್ಕರ ಮೇಲೆ ಹಠಾತ್ತನೆ ಕತ್ತಿಯಿಂದ ತಲೆಗೆ ಮೈ ಮೇಲೆ ಅಲ್ಲಲ್ಲಿ ಹೊಡೆದು ಸ್ಥಳದಲ್ಲೇ ಮೃತಪಡುವಂತೆ ಅದನ್ನು ಕೊಲೆ ಎಸಗಲಾಗಿತ್ತು. ಈ ಪ್ರಕರಣಕ್ಕೆ ಆಗಿನ ತನಿಖಾಧಿಕಾರಿ ಮುಜಾವರನ್ ಅವರು ಸಹ ತನಿಖೆಯನ್ನು ಕೈಗೊಂಡಿದ್ದು, ಅವ್ರ ಜೊತೆ ಮಂಜು ಶೆಟ್ಟಿ ಅನ್ನೋ ತನಿಖಾ ಸಹಾಯಕರಿದ್ದರು. ಅವರು ಈ ಸಂಪೂರ್ಣ ತನಿಖೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ದೋಷಾನುಪಟ್ಟಿಯನ್ನು ಸಲ್ಲಿಸಿದರು. ಈ ಪ್ರಕರಣದಲ್ಲಿ ಸಂಪೂರ್ಣ ವಿಚಾರಣೆಯನ್ನು ಪೂರ್ಣಗೊಳಿಸಿ ಅಭಿಯೋಜನೆ ಪರವಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳಿತ್ತು. ಅದರ ಪೈಕಿ ಪ್ರತ್ಯಕ್ಷದರ್ಶಿಗಳು ಮತ್ತು ದೂರು ಸಲ್ಲಿಸಿದವರು ಸಹ ಪ್ರತಿಕೂಲರಾಗಿದ್ದರು. ಅದು ಕಾರಣ ಗೊತ್ತಿಲ್ಲ. ಆದರೆ ಸಾಂದರ್ಭಿಕ ಸಾಕ್ಷ್ಯದ ಮೇಲೆ ಆರೋಪಿ 5 ಜನ ಆರೋಪಿಯರ ಪೈಕಿ 1ನೇ ಆರೋಪಿ ದೋಷಿ ಅಂತ ತೀರ್ಮಾನ ಈ ದಿನ ಮಾಡಲಾಗಿದೆ. ಸೊ ಸದರಿ ಆರೋಪಿತನಿಗೆ ಯಾವ ಪ್ರಮಾಣದ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಮಾನ್ಯ ನ್ಯಾಯಾಲಯ 13ನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿದೆ. ಸೊ ಇದರಿಂದ ಈ ನೊಂದ ಕುಟುಂಬದವರಿಗೂ ಹಾಗೂ ಅವರ ಅವಲಂಬಿತರಿಗೂ ಅವರ ಗೆಳೆಯರಿಗೂ ಹಾಗೂ ಮುಖ್ಯವಾಗಿ ವಕೀಲರ ಒಂದು ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತಾಗಿದೆ. ಸೊ ವಕೀಲರ ಮೇಲೆ ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಬಾರ್ದು, ಅದರಿಂದ ಆಗುವಂಥ ಪರಿಣಾಮ ಏನು ಅನ್ನೋದನ್ನು ಈ ನ್ಯಾಯಾಲಯದ ತೀರ್ಪು ತೋರಿಸ್ಕೊಟ್ಟಿದೆ. ನ್ಯಾಯಾಲಯದ ತೀರ್ಪಿಗೆ ನಾನು ಸ್ವಾಗತ. 4 ಆರೋಪಿಗಳು ಬಿಡುಗಡೆ, ಅದರಲ್ಲಿ 4 ಆರೋಪಿಗಳು ಬಿಡುಗಡೆ ಆಗಿದೆ. ಅದು ಯಾವ ಕಾರಣಕ್ಕೆ ಬಿಡುಗಡೆ ಆಗಿದೆ ಅಂತ ಸಂಪೂರ್ಣ ತೀರ್ಪನ್ನು ಓದಿ ಅದು ಮೇಲ್ಮನವಿ ಸಲ್ಲಿಸಲಾಗುವುದು. ಇವರು ಅಜಿತ್ ನಾಯ್ಕ ಮಿಸಸ್ ಇಂದು ದಾಂಡೇಲಿಯಪ್ಪನ ಆಶೀರ್ವಾದದಿಂದ ಸುಮಾರು 7 ವರ್ಷ 4 ತಿಂಗಳು 12 ದಿವಸ ಇವತ್ತಿಗೆ ನಾನು ಪಟ್ಟಂಥ ನೋವಿಗೆ ಒಂದು ಮಾನ್ಯ ನ್ಯಾಯಾಧೀಶರು ನಮಗೆ ಈ ಕೋರ್ಟ್ನಲ್ಲಿ ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಶ್ಲಾಘನೀಯ ಅಂತ ಹೇಳ್ತೇನೆ. ಅವರಿಗೆ ತುಂಬ ಕೃತಜ್ಞತೆಯನ್ನು ಸಹ ಸಲ್ಲಿಸ್ತೇನೆ. ಈ ಬಗ್ಗೆ 7 ವರ್ಷ 4 ತಿಂಗಳು 12 ದಿವಸ ಸತತವಾಗಿ ನಾವು ನಮ್ಮ ಕುಟುಂಬ ನೊಂದು ಬೆಂದು ಇವತ್ತಿಗೆ ಆ ಜಮೀನು ಭೂ ಕಬಳಿಕೆ ಆಗಿದೆ. ಹಲವಾರು ಅಪವಾದಗಳನ್ನು ನಾನು ಸಹಿಸಿಕೊಂಡು ಮುಂದುವರಿತಾ ಧೈರ್ಯ ಆ ದಾಂಡೇಲಿಯಪ್ಪನ ಆಶೀರ್ವಾದದಿಂದ ಇವತ್ತು ನಿಮ್ಮೆಲ್ಲರ ಮುಂದೆ ಈ ಗಟ್ಟಿಯಾಗಿ ನಿಂತಿದ್ದೇನೆ. ನಾನು ಹೆದರುವುದಿಲ್ಲ. ಆದರೆ ಈ ಜಮೀನು ಯಾರಿಗೆ ಹೋಗಿದೆ, ನನ್ನ ಗಂಡನ ನಂತರ ಸದ್ಯಕ್ಕೂ ಈ ಜಾಗನ ಯಾರು ಕಬಳಿಸಿದ್ರು, ಯಾರು ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಮಾಡಿದ್ರು, ಇದನ್ನು ಸರ್ಕಾರಕ್ಕೆ ನಿವೇದನೆ ಮಾಡ್ತೇನೆ. ಅದು ತನಿಖೆ ಆಗಲೇಬೇಕಂತ ನಾನು ಈ ಮೂಲಕ ಬೇಡ್ಕೊಳ್ತಾ ಇದ್ದೇನೆ. ನನ್ನ ಗಂಡ ಒಂದು ವಕೀಲರಾಗಿ ಜಮೀನನ್ನು ನಿಮಿತ್ತ ಕೆಲಸ ಮಾಡಿದ್ದಾರೆ ಹೊರತಾಗಿ ಇದು ಯಾವ ದೃಷ್ಟಿಕೋನದಲ್ಲೂ ಇಲ್ಲ ಅಂಥೇಳಿ ಇವತ್ತಿಗೆ ಬಂದ ತೀರ್ಪಿನಿಂದ ಎಲ್ಲ ಜನರಿಗೂ ಗೊತ್ತಾಗಿದೆ. ಇದನ್ನು ನಾನು ಭಾಳ ಸಂತೋಷದಿಂದ ಸ್ವೀಕರಿಸ್ತೇನೆ. ಮತ್ತು ಈ ಅವಧಿಯಲ್ಲಿ ನನಗೆ ಮುಖ್ಯ ರೂವಾರಿ ಅಂತ ಹೇಳ್ಬೋದು ಅಥವಾ ಅತಿ ಬೆಂಬಲಿಗರಾಗಿ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳ್ಗಿಕರ್ ಅವರು ನನಗೆ ಅವರ ಪೂರ್ಣ ತಮ್ಮ ಏನು ಅವರು ಕಲಿತಂಥ ವಿದ್ಯೆಯನ್ನು ಅವಿಶ್ರಾಂತ ಇದರಲ್ಲಿ ತೊಡಗಿಸ್ಕೊಂಡು ನಮಗೆ ಸಹಕಾರ ಕೊಟ್ಟು ಒಂದು ತೀರ್ಪು ತರುವಲ್ಲಿ ಮುನ್ನಡೆಸಿ ಜಡ್ಜ್ಮೆಂಟ್ ತನಕ ನಮ್ಮ ಜೊತೆಗೆ ಸಹಕಾರ ಮಾಡಿ ನಮಗೆ ತೀರ್ಪು ಕೊಡುವಲ್ಲಿ ಭಾಳ ಶ್ರೇಯಸ್ಸು ಅವರು ನನ್ನ ಭಾಳ ಇದು ಮಾಡಿದ್ದಾರೆ. ಅವರಿಗೂ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರು ಮಾಡಿದಂಥ ತ್ಯಾಗ ಇರ್ಬೋದು ಅಥವಾ ನಮಗೆ ಸಪೋರ್ಟ್ ಮಾಡಿದಂಥದ್ದು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಆಗುವುದಿಲ್ಲ. ಇದೇ ರೀತಿಯಾಗಿ ನಮ್ಮ ದಾಂಡೇಲಿ ಇರ್ಬೋದು ಅಥವಾ ಬೇರೆ ಗ್ರಾಮಗಳಲ್ಲಿರ್ಬೋದು ಪೊಲೀಸ್ ವರ್ಗ, ಪೊಲೀಸ್ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸದ್ಯಕ್ಕೆ ನಮಗೆ ಎಲ್ಲ ರೀತಿಯಿಂದನೂ ನನ್ನ ಮೈಂಡ್ ಇಲ್ದಿದ್ದಾಗ ವರ್ಕ್ ಮಾಡದಿದ್ದಾಗ ಅವ್ರು ನನಗೆ ಏನೂ ಸಹಕಾರ ಮಾಡದೆ ನಮ್ಮ ಮನೆಗೆ ಬಂದು ಸಾಂತ್ವನ ಹೇಳಿ ನನಗೆ ಮೇಲ್ ತಂದಿದ್ದವರು ಅವರೇ. ಇದೇ ರೀತಿಯಾಗಿ ನಮ್ಮ ಎಲ್ಲ ಸಾಕ್ಷಿದಾರರಿಗೆ ನಾನು ಈ ಮೂಲಕ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.